ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಬಳಿಕ ಕುಮಾರಸ್ವಾಮಿ ಅವರು ನನಗೆ ಕರೆ ಮಾಡಿದ್ರು. ಭೇಟಿ ಫಲಪ್ರದವಾಗಿದೆ, ಬಹಳ ಖುಷಿಯಾಗಿದೆ ಅಂತ ಹೇಳಿದ್ರು ಅಂತ ಹೇಳಿ ಕುಮಾರಸ್ವಾಮಿ ದೆಹಲಿ ಭೇಟಿ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಪಾಸಿಟಿವ್ ಸಂಚಲನವನ್ನ ಮೂಡಿಸಿದೆ. ಸೀಟ್ ಹಂಚಿಕೆ ಬಗ್ಗೆ ತಕರಾರಿಲ್ಲ ಅಂತ ಎಚ್ಡಿಕೆ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಸೀಟ್ ವಿಚಾರದಲ್ಲಿ ಗೊಂದಲ ಇಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಕುಮಾರಸ್ವಾಮಿ ಅವರು ನನಗೆ ಫೋನ್ ಮಾಡಿದ್ರು. ಭೇಟಿ ಫಲಪ್ರದ ಆಗಿದೆ, ಬಹಳ ಖುಷಿಯಾಗಿದ್ದೀರಿ. ನಮ್ಮಿಬ್ಬರ ಮೈತ್ರಿ, ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಇಡೀ ರಾಜ್ಯದಲ್ಲಿ ಒಂದು ರೀತಿ ಪಾಸಿಟಿವ್ ಆಗಿ ಸಂಚಲನ ಮೂಡಿಸಿದೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು 28ಕ್ಕೆ 28 ಸ್ಥಾನ ಗೆಲ್ಲುವಂಥದ್ದಕ್ಕೆ ನಿನ್ನೆ ಭೇಟಿನೂ ಕೂಡ ನಮಗೆ ಭಾಳ ಸ್ಫೂರ್ತಿದಾಯಕವಾಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ದೇವೇಗೌಡರಿಗೂ ಕೂಡ ಭಾಳ ಗೌರವ ಕೊಟ್ಟು ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ. ಎಲ್ಲ ಘಟನೆಗಳಿಂದ ರಾಜ್ಯದಲ್ಲಿ ಏನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈಗಾಗಲೇ ಸಮೀಕ್ಷೆಗಳು ಕೂಡ ಬರ್ತಾ ಇದೆ. ಬಿಜೆಪಿ 28ಕ್ಕೆ 28 ಸ್ಥಾನ ಗೆಲ್ಲುವಂಥದ್ದಕ್ಕೆ ಕಳೆದ ಬಾರಿ 25 ಗೆದ್ದಿದ್ರಿ. ಸಮೀಕ್ಷೆಗಳಲ್ಲೆಲ್ಲ 19, 20 ತೋರಿಸ್ತಾ ಇದ್ರು. 25 ಗೆದ್ದಿದ್ರಿ. ಈ ಸರಿನೂ ಕೂಡ 28ಕ್ಕೆ 28 ಸ್ಥಾನ ಗೆಲ್ಲುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀರಿ. ಗೆದ್ದೇ ಗೆಲ್ತೀರಿ. ಈಗ ಆರೇನೋ ಕೇಳ್ತಾ ಇದ್ದಾರೆ, ನೀವು 3 ಮಾತ್ರ ಕೊಡಬೇಕು. ಬಿಜೆಪಿ ಕುಮಾರಸ್ವಾಮಿ ಅವರೇ ಸ್ಪಷ್ಟ ಮಾಡಿದ್ದಾರೆ, ಸೀಟ್ ಬಗ್ಗೆ ನಾವೇನು ಮಾತಾಡಿಲ್ಲ ಅಂತೇಳಿ. ಮತ್ತೆ ಸೀಟ್ ಬಗ್ಗೆ ನಮ್ದೇನು ತಕರಾರಿಲ್ಲ, ಒಂದು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಗೊಂದಲ ಏನೂ ಇಲ್ಲ. ಯಾವುದೇ ಗೊಂದಲ ಇಲ್ಲ. ಸಲೀಸಾಗಿ ಆರಾಮ್ಸೆ JDS ಮತ್ತು ಬಿಜೆಪಿಯ ಮೈತ್ರಿ ಮುಂದುವರಿಯುತ್ತೆ, ಒಳ್ಳೆ ರೀತಿ ಮುಂದುವರಿಯುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.